38, 39 ಹಾಗೂ 40ನೇ ಕವನ. ಜಾರಿದುದು ಮಳೆಗಾಳವತಿ ಬಿಳುಪೆರೆದವು ಮುಗಿಲುಗಳು, ಕತ್ತಲೆ ಸೋರುವುದುದು ಹಗಲಿರುಳು, ರವಿ ಶಶಿಗಳ ಉಪಟಳಿಕೆ ತಾರಿದವು ನದಿ ನದಗಳಬ್ರಕ್ಕೆ, ತಾರಿದವು ಕಳಹಂಸಗಳು ತಲೆದೂರಿದವು ತಾವರೆಗಳನೆ, ಬಂದುದು ಶರ ಉತ್ಸಮಯ. ಅಂದರೆ ಮಳೆಗಾಲ ಕಳೆಯಿತು, ಮೋಡಗಳು ಬೆಳ್ಳಗಾದವು, ಹಗಲು ಹೊತ್ತು ಬಿಸಿಲಿನಿಂದಲೂ ರಾತ್ರಿ ಬೆಳಗಿನಿಂದಲೂ ಕತ್ತಲೆ ಇಲ್ಲದಾಯಿತು, ನದಿಗಳ ಪಾತ್ರಗಳು ಬತ್ತಿದವು, ನೀರಿರುವ ಜಲಾಶಯಗಳತ್ತ ಹಂಸಗಳು ಹಾರಿದವು, ಕಮಲ ಪುಷ್ಪಗಳ ಅರಳಿದವು, ಶರತ್ಕಾಲ ಬಂದಿತು. ಅಂದರೆ ಸುದತಿಯನು ಶುಭ ದಿವಸ ಸುಮುಹೂರ್ತದೊಳ ಇರುಳು ವೈವಾಹಮಯ ಮಾಡಿದರು, ಹರಿ ವಸುದೇವ ದೇವಕಿ ಯಗರ ಉಗ್ರಸೇನ ನೃಪ ಮದುವೆಯಾಯಿತು, ಬಲನರಿಯದ ಅಂದಲಿ ಹೂಡಿದ ರಥವನ್ನೇರಿಸಿ ಈ ಮದವಳಿಗೆ ಸಹಿತ ಅರ್ಜುನನ ಕಳುಹಿದನು ಮುರವೈರಿ. ಅಂದರೆ ಒಂದು ಶುಭ ದಿನ ಸುಮುಹೂರ್ತದಲ್ಲಿ ರಾತ್ರಿಯ ಹೊತ್ತು ಕೃಷ್ಣ ವಸುದೇವ ದೇವಕಿ ಉಗ್ರಸೇನರು ಅರ್ಜುನನಿಗೂ ಸುಭದ್ರೆಗೂ ವಿವಾಹವನ್ನು ಮಾಡಿದರು. ಇದು ಬಲರಾಮನಿಗೆ ತಿಳಿಯದಂತೆ ನಡೆದ ಮದುವೆ. ಹೂಡಿದ ರಥದಲ್ಲಿ ಮಧುವಣಗಿತ್ತಿಯನ್ನು ಮದುಮಗಳನ್ನು ಶ್ರೀಕೃಷ್ಣನು ಕಳುಹಿಸಿಕೊಟ್ಟನು. ಪುರವ ವರವಂಟವರು ಬರಲಬ್ಬರಣಿ ಆಯ್ತರ, ಮನೆಯೊಳಗೆ ಸಂಕರಣ ಕ್ಷಣಂಗರುಹಿದರು, ಸನ್ಯಾಸಿಯ ಸಮಾಧಿಗಳ ಅರಸು ಮಗಳನ್ನು ಕೊಂಡು ಒಯ್ದನೆ ತಿರುಕ ಮುನಿ ಮುಜಬಾಪು, ಸುಭಟರ ಕರೆ ಮುರಾರಿಯ ಮಾತು ತಾಗಿ ತೆನ್ನುತ್ತ ಗರ್ಜಿಸಿದ. ಅಂದರೆ ಅರ್ಜುನ ಸುಭದ್ರೆಯರು ದ್ವಾರಕಾ ನಗರದಿಂದ ಹೊರ ಹೋಗುತ್ತಿದ್ದಂತೆ ಅರಮನೆಯಲ್ಲಿ ದೊಡ್ಡ ಗದ್ದಲವಾಯಿತು. ಬಲರಾಮನಿಗೆ ಸನ್ಯಾಸಿಯ ಸಮಾಧಿಯ ಪರಿಣಾಮವನ್ನು ಹೇಳಿದರು. ಅವನು ತಿರುಕ ಸನ್ಯಾಸಿಯೊಬ್ಬನು ರಾಜಕುಮಾರಿಯನ್ನು ಅಪಹರಿಸಿಕೊಂಡು ಹೋದನೆ, ಬಲೆ ವೀರಭಟ್ಟರನ್ನು ಕರೆಯಿರಿ, ಕೃಷ್ಣನ ಮಾತೇ ನಿಜವಾಯಿತು ಎಂದು ಗರ್ಜಿಸಿದನು. ಧನ್ಯವಾದಗಳು.